ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಶ್ಚಿಕ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 4 ಆಫ್ ಸಾರ್ಡ್ಸ್ ಬಂದಿದೆ. ಸೆಕೆಂಡ್ ಕಾರ್ಡ್ನೂ ಹೇಳ್ತಾ ಇದ್ದೀನಿ ನಾನು, ಬಿಕಾಸ್ ಕಾಂಬಿನೇಷನ್ ಆಫ್ ರೀಡಿಂಗ್ ಇರುತ್ತೆ. ಸೆಕೆಂಡ್ 10 ಆಫ್ ಕಪ್ಸ್ ಬಂದಿದೆ. ನಿಮ್ಗೆ ಅನಿಸ್ಬೋದು 10 ಆಫ್ ಕಪ್ಸ್ ಈಸ್ ಎ ವೆರಿ ಗುಡ್ ಕಾರ್ಡ್, ಬಟ್ 4 ಆಫ್ ಕಪ್ಸ್ ಈಸ್ ಲೈಕ್ ನೆಗೆಟಿವ್ ಕಾರ್ಡ್ ಅಂತ. ಇಲ್ಲಿ ನೋಡಿ 4 ಆಫ್ ಕಪ್ಸ್ ಏನಂತ ಹೇಳುತ್ತೆ ಅಂದರೆ ದೇರ್ ವಾಸ್ ಎ ಬಿಟ್ರೇಲ್. ನೀವು ಮಲ್ಕೋಕ್ಕೆ ಟ್ರೈ ಮಾಡಿದರೂ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ತುಂಬ ದಿನ ಆಯಿತು ಕರೆಕ್ಟಾಗಿ ನಿದ್ದೆ ಮಾಡಿ. ಕೆಲವರು, ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಓವರ್ ಥಿಂಕಿಂಗ್ ಅಂತ ಹೇಳ್ತೀನಿ, ಹಳೆ ಮೆಮೊರೀಸು ಅಥವಾ ಏನೋ ಒಂದು ಬರ್ಡನ್ ಥರ ಇದೆ, ಸೊ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳುತ್ತೆ. ಸೊ 4 ಆಫ್ ಸಾರ್ಡ್ಸ್ ಈಸ್ ದೇರ್ ವಾಸ್ ಎ ಬಿಟ್ರೇಲ್ ಅಂತ ಹೇಳುತ್ತೆ. ಹಿಂದೆ ನಿಮಗೆ ಮೋಸ ಆಗಿದೆ. ನೀವು ಯಾರನ್ನೂ ನಂಬೋಕ್ಕಾಗ್ತಾ ಇಲ್ಲ. ನಿಮಗೆ ಹಿಂದೆ ನಡೆದಿರೋ ಮೋಸದಿಂದ ಟ್ರಸ್ಟ್ ಇಶ್ಯೂಸ್ ಅಂತ ಹೇಳ್ತೀನಿ. ದೇರ್ ವಾಸ್ ಅ ಟೈಮ್ ಎನರ್ಜೀಸ್ ವೇರ್ ಹೈ ಅಂತ ಹೇಳ್ತೀವಿ, ಎಲ್ಲ ಚೆನ್ನಾಗಿತ್ತು. ಬಟ್ ತುಂಬ ಲಾಂಗ್ ಟರ್ಮ್ ಅಂತ ಅಂದ್ಕೊಂಡಿದ್ರಿ ಕೆಲವರು, ಬಟ್ ಅವ್ರು ಬ್ರೇಕಪ್ ಮಾಡಿಕೊಂಡ್ರು ಅಥವಾ ಮೋಸ ಮಾಡಿದರು. ಸಮ್ ಆಫ್ ದೆಮ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಹೇಳ್ತೀವಿ. ಸೊ ದಿಸ್ ಈಸ್ ದ ಟೈಮ್ ಅಂದರೆ ನಾವೇನು ಹೇಳ್ತೀವಿ, ವೀನಸ್ ಟೈಮ್ ಅಂತ ಹೇಳ್ತೀವಿ. ತುಂಬ ಪವರ್ಫುಲ್ ಗ್ರಹಣ ಬರೋದಿದೆ, ಸೂಪರ್ ಪವರ್ಫುಲ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ. ಮ್ಯಾನಿಫೆಸ್ಟೇಷನ್ ಏನಾದರೂ ಮಾಡ್ಕೊಳ್ತೀರಾ ಅಂದರೆ ತುಂಬ ಗುಡ್ ಟೈಮ್ ಬರ್ತಾ ಇದೆ. ಸ್ಟಾರ್ಟ್ ಟ್ರೈಯಿಂಗ್ ನಾವ್ ಅಂತ ಹೇಳ್ತೀನಿ ನಾನು. ಸೊ ಸೆಕೆಂಡ್ ನೋಡಿ 10 ಆಫ್ ಕಪ್ಸ್ ಬಂದಿದೆ ಅಂತ ಹೇಳ್ತಿದ್ದೀನಿ. ಸೊ 4 ಆಫ್ ಸಾರ್ಡ್ಸ್ ಜೊತೆ 10 ಆಫ್ ಕಪ್ಸ್ ಬಂದರೆ ಫೀಲಿಂಗ್ ಆಫ್ ಶೇಕಿಂಗ್ ಇದೆ ಅಂತ ಹೇಳ್ಬೋದು. ತುಂಬಾ ನಿಮ್ಮ ಇಡೀ ಪ್ರಪಂಚನೇ ಮುಗ್ದೋಗ್ತಾ ಇದೆ, ಬಿದ್ದೋಗ್ತಾ ಇದೆ ಅನ್ನೋ ಫೀಲಿಂಗಲ್ಲಿ ಸದ್ಯಕ್ಕೆ ವೃಶ್ಚಿಕ ರಾಶಿಯವರು ಕೆಲವರು ಇದ್ದೀರಾ ಅಂತ ಹೇಳ್ತೀನಿ. ಇನ್ ಕೇಸ್ ನನಗೆ ವೃಶ್ಚಿಕ ರಾಶಿಯವರು ಇನ್ ಜನರಲ್ ಅಂದರೆ ನಿಮ್ಗೆ ಯಾವುದಾದ್ರೂ ಫೋನ್ ಕಾಲ್ ಬರ್ಬೋದು. ಮೇ ಬಿ ನಿಮ್ಮ ಪೇರೆಂಟ್ಸ್ಗೋ ಅಥವಾ ಅದರ್ ಪರ್ಸನ್ ಪೇರೆಂಟ್ಸ್ಗೂ ಏನಾದರೂ ಹೆಲ್ತ್ ಇಶ್ಯೂಸ್ ಬರ್ಬೋದು, ICU ಅಲ್ಲಿ ಅಡ್ಮಿಟ್ ಆಗಿರ್ಬೋದು. ಮೇ ಬಿ ಸಮ್ ಆಫ್ ದೆಮ್ ಯಾರಾದರೂ ಎಕ್ಸ್ಪೈರ್ ಆಗ್ಬೋದು, ಈ ಜಗತ್ತಿಂದ ಹೊರಟೋಗ್ಬೋದು ಅಂತ ಹೇಳಕ್ಕೆ ಬರ್ತಾಯಿದ್ದೀನಿ. ಸೊ ಅವರು ನಿಮ್ಮ ತಂದೆನೋ ತಾಯಿನೋ ಆಗಿರ್ಬೋದು. ಅದರ್ ಪರ್ಸನ್ಗೂ ಇದು ವೈಸ್ ವರ್ಸ ರೀಡಿಂಗ್ ಆಗಿರೋದ್ರಿಂದ ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್. ರೀಡಿಂಗಲ್ಲಿ ಇರೋದನ್ನು ಇರೋ ಥರನೇ ಹೇಳ್ತಾ ಇದ್ದೀನಿ. ಸಂಬಡಿ ಈಸ್ ಇನ್ ICU, ದೇ ವಿಲ್ ಮೈಟ್ ಕಮ್ ಬ್ಯಾಕ್ ಟು ಟ್ರೋ ದಿಸ್ ಲೈಫ್ ಅಂತ ಹೇಳುತ್ತೆ ಕಾರ್ಡು. ಏನು ಮಾಡಿದರೂ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಇರ್ಬೋದು. ಥರ್ಡ್ ನನಗೆ 4 ಆಫ್ ಕಪ್ಸ್ ಬಂದಿದೆ. ಇಟ್ಸ್ ಲೈಕ್ ಮೀನಿಂಗ್ಲೆಸ್ ಅಂತ ಅನ್ಬೋದು. ಇನ್ ಕೇಸ್ ಇಲ್ಲಿ ಯಾರಾದರೂ ಮ್ಯಾರಿಡ್ ಇದ್ದರೆ, ಯಾಕಂದರೆ 4 ಆಫ್ ಕಪ್ಸ್ ಜೊತೆ ನನಗೆ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಇದೆ, 4th ಕಾರ್ಡು. ಕುಡ್ ಬಿ ಮ್ಯಾರಿಡ್ ಅಂಟಿಲ್ ನಾವೇನು ಅಂದರೆ ಎಂಟಿ ಪ್ರಾಮಿಸಸ್ ಅಂತ ಹೇಳ್ತೀವಿ. ಮೇ ಬಿ ನೀವು ಮದುವೆ ಆಗಿದ್ದೀರಾ, ಮದುವೆಗೂ ಮುಂಚೆ ಅಥವಾ ಮದುವೆ ಆದಮೇಲೂ ಕೆಲವು ವರ್ಷಗಳು ನಾವು ಕೊನೆವರೆಗೂ ಜೊತೆಗಿರೋಣ, ಚೆನ್ನಾಗಿರೋಣ ಆ ಥರ ಪ್ರಾಮಿಸ್ ಮಾಡಿರ್ಬೋದು. ಅಥವಾ ಏನೋ ಮೆಟೀರಿಯಲಿಸ್ಟಿಕ್ ವರ್ಡಲ್ಲಿ ಪ್ರಾಮಿಸ್ ಮಾಡಿರ್ಬೋದು, ಅದನ್ನು ತಕ್ಕೊಡ್ತೀನಿ, ಇದನ್ನು ಮಾಡೋಣ, ಹಾಗೆ ಎಲ್ಲ ಸುಳ್ಳು. ಯಾವುದೇ ಪ್ರಾಮಿಸಸ್ನ ಅವ್ರ ಕೈಯಿಂದ ಆಗಿಲ್ಲ, ಅದು ಮಾಡೋದು ಇಲ್ಲ ಅವರು ಅಂತ ಹೇಳ್ತಾ ಇದೆ. ಡಿಸ್ಸ್ಯಾಟಿಸ್ಫೈಡ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಆಲ್ವೇಸ್ ಅದರ್ ಪರ್ಸನ್ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ, ಅಥವಾ ಕ್ರಾಸ್ ವಾಚರ್ಸ್ ಆಗಿದೆ ವೃಶ್ಚಿಕ ರಾಶಿಯವ್ರು ನಿಮ್ಮನ್ನು ಇತ್ತೀಚೆಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ನಿಮ್ಗೆ ಅನ್ನಿಸ್ಬೋದು, ನಾನು ಏನು ತಪ್ಪು ಮಾಡಿದ್ದೀನಿ, ತಪ್ಪು ಮಾಡ್ತಾ ಇದ್ದೀನಿ, ಏನೋ ನನ್ನಿಂದನೇ, ನನ್ನಲ್ಲಿ ಏನಾದರೂ ಕಮ್ಮಿ ಇದೆಯಾ, ಏನಾದರೂ ನನ್ನ ಕಡೆಯಿಂದ ತಪ್ಪಾಗ್ತಾ ಇದೆಯಾ ಅಂತ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಕೆಲವರು ಅಂತಲೂ ಕಾರ್ಡ್ ಹೇಳ್ತಾ ಇದೆ. ಸಮ್ಟೈಮ್ಸ್ ನೋಡಿ, ನೆಕ್ಸ್ಟ್ ಕಾರ್ಡ್ ನನಗೆ ಪೇಜ್ ಆಫ್ ಪೆಂಟಿಕಲ್ಸ್, ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಪೇಜ್ ಆಫ್ ಪೆಂಟಿಕಲ್ಸ್ ಜೊತೆ ವೀಲ್ ಆಫ್ ಫಾರ್ಚೂನ್ ಬಂದರೆ ವೇಸ್ಟಿಂಗ್ ಆಫ್ ಟೈಮ್ ಅಂತ ಹೇಳ್ತೀವಿ. ನೀವು ಯಾರ ಜೊತೆನಾದರೂ ರಿಲೇಷನ್ಶಿಪ್ಪಲ್ಲಿದ್ದು ಅದು ಸರಿ ಹೋಗುತ್ತೆ, ಅವರು ಸರಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ರೆ ಇಟ್ಸ್ ಎ ಟೋಟಲ್ ವೇಸ್ಟ್ ಆಫ್ ಟೈಮ್ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ಅದರ್ ಪರ್ಸನ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು, ತುಂಬ ದಿನದಿಂದ ಜೊತೆಗಿದ್ದು ಮಾತಾಡದೇ ಇರ್ಬೋದು. ಅವರೊಂದು ಲೋಕದಲ್ಲಿ, ನೀವೊಂದು ಲೋಕದಲ್ಲಿ ಇರ್ಬೋದು. ಬಟ್ ಸ್ಟಿಲ್ ಅವ್ರು ನಿಮಗೆ ಮೇ ಬಿ ಹಾರ್ಟ್ ಬ್ರೋಕ್ ಮಾಡ್ಬೋದು. ಐ ಆಮ್ ಸಾರಿ, ಇದು ವರ್ಕ್ ಆಗಲ್ಲ, ಇಲ್ಲಿಗೆ ಬಿಡೋಣ, ಸಪ್ರೇಟ್ ಆಗೋಣ, ಡೈವರ್ಸ್ ತೊಗೋಣ, ಬ್ರೇಕಪ್ ಮಾಡ್ಕೊಳ್ತೀನಿ ಅಂತಲೂ ಹೇಳ್ಬೋದು. ಬಿಟ್ರೇಲ್ ಅಂತ ಹೇಳ್ತೀನಿ. ಟ್ರಿಗರ್ ಯಾವುದಾಗ್ತಾ ಇದೆ ಅಂದರೆ ನಿಮಗೆ ಅವ್ರ ಎಕ್ಸ್ಪ್ಲನೇಷನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಅಂದರೆ,
ಕಮ್ಯುನಿಕೇಟ್ ಮಾಡ್ತಿರಲ್ವ ನೀವು ಕಾನ್ವರ್ಜೇಷನಲ್ಲಿ, ಹಿಂದೆ ಸ್ವಲ್ಪ ದಿನದ ಹಿಂದೆ ನಾವು ಕೊನೆವರೆಗೂ ಜೊತೆಗಿರ್ತೀನಿ ಹಾಗೆ ಹೀಗೆ ಪ್ರಾಮಿಸ್ ಮಾಡಿರೋ ವ್ಯಕ್ತಿ ಸಡನ್ನಾಗಿ ಬಂದು ನಿಮಗೆ ನಮ್ಮ ರಿಲೇಷನ್ಶಿಪ್ ವರ್ಕ್ ಆಗ್ತಾ ಇಲ್ಲ, ಬಿಟ್ಬಿಡೋಣ, ನಿನ್ನ ಪಾಡಿಗೆ ನೀನಿರು, ನನ್ನ ಜೀವನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಮೋಸ್ಟ್ ಆಫ್ ದೆನ್ ಮೇ ಬಿ ನಿಮಗೆ ಫ್ಯಾಮ್ಲಿ ಇರ್ಬೋದು, ಮಕ್ಕಳು ಇನ್ವಾಲ್ವ್ ಆಗಿರ್ಬೋದು, ಮ್ಯಾರಿಡ್ ಆಗಿರ್ಬೋದು, ಅಥವಾ ಸ್ಟಿಲ್ ನೀವು ಕಮಿಟ್ಮೆಂಟಲ್ಲಿ ಇರ್ಬೋದು ರಿಲೇಷನ್ಶಿಪ್ಪಲ್ಲಿ. ಲೈಕ್ ಅವ್ರವ್ರದ್ದು ಡಿಫ್ರೆಂಟ್ ಸೈಡ್ ಆಫ್ ಸ್ಟೋರಿ ಇರುತ್ತೆ. ಕೆಲವರು ನೀವು ಡಿಪೆಂಡೆಂಟ್ ಪರ್ಸನ್ ಇದ್ದರೆ ಇಡೀ ನಿಮ್ಮ ಜಗತ್ತೇ ಒಡೆದೋಗೋ ಫೀಲಿಂಗ್ ನಿಮಗೆ ಬರ್ಬೋದು ಈ ಮಂತ್ ಅಂತ ಅನಿಸುತ್ತೆ. ತುಂಬ ನೆಗೆಟಿವ್ ರೀಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಕಾರ್ಡ್ಸ್ನ ಯಾರನ್ನು ಬೇಕೋ ಅವ್ರನ್ನ ಅದಾಗದೇ ಚೂಸ್ ಮಾಡೋಗುತ್ತೆ. ಸೊ ಸಮಥಿಂಗ್ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೇಬೇಕು ಅನ್ನೋ ಮಟ್ಟದಲ್ಲಿದ್ದರೆ ಖಂಡಿತವಾಗ್ಲೂ ತುಂಬ ಪವರ್ಫುಲ್ ಎಕ್ಲಿಪ್ಸ್ ಬರ್ತಾ ಇದೆ, ಗ್ರಹಣ ಬರ್ತಾ ಇದೆ. ಟ್ರೈ ಟು ಮ್ಯಾನಿಫೆಸ್ಟ್ ಯುವರ್ ಫ್ಯೂಚರ್ ಅಂತ ಹೇಳ್ತೀನಿ. ಅವ್ರ ಜೊತೆಗೆ ನೀವು ಹ್ಯಾಪಿಯಾಗಿರ್ತೀರಾ, ಲೀಡ್ ಮಾಡ್ತೀರಾ, ಟೈಮ್ ಸ್ಪೆಂಡ್ ಮಾಡ್ತೀರಾ, ತುಂಬ ಸಂತೋಷವಾಗಿದ್ದೀರಾ, ನಿಮ್ಮ ಲೈಫಲ್ಲಿ ಯಾವುದೂ ಪ್ರಾಬ್ಲಮ್, ನೀವು ಅಟ್ ದ ಪ್ರೆಸೆಂಟ್ ಅದನ್ನು ಅನುಭವಿಸ್ತಾ ಇದ್ದೀರಾ. ನೀವು ಎಷ್ಟೇ ಕಷ್ಟದಲ್ಲಿರಿ, ನೆಗೆಟಿವ್ ಮೈಂಡ್ಸೆಟ್ ಇರಲಿ, ಟ್ರೈ ಟು ಮ್ಯಾನಿಫೆಸ್ಟ್ ಅಂತ ಹೇಳ್ತೀನಿ. ಸಾರಿ, ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಖಂಡಿತ ನನಗೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.